ನಮಸ್ಕಾರ ರೀ ಬಂಧುಗಳೇ. ಇವತ್ತು ನಾವು ಭಾರತ ರತ್ನ ಸಚಿನ್ ತೆಂಡೂಲ್ಕರ್ ಅವರನ್ನು ಭೇಟಿ ಮಾಡಿದ್ವಿ. ಅಷ್ಟೇ ಅಲ್ರಿ, ಜಗತ್ತಿನ ಪ್ರಸಿದ್ಧ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಅವರನ್ನ ಭೇಟಿ ಮಾಡಿ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡ್ವಿರಿ. ಹಂಗಾದ್ರೆ ಎಲ್ಲೆಂತ ನೋಡೋಣ ಬರಲ್ಲ. ಆತ್ಮೀಯ ಬಂಧುಗಳೇ, ಇವತ್ತು ನಾವು ಅಮೆರಿಕಾದ ನ್ಯೂಯಾರ್ಕ್ ನಗರದಲ್ಲಿರುವ ಮ್ಯಾಡಮ್ ಟ್ಯೂಸಾಡ್ ವ್ಯಾಕ್ಸ್ ಮ್ಯೂಸಿಯಂ ನೋಡ್ಲಿಕ್ಕೆ ಬಂದೇವ್ರಿ. ಹಂಗಾದ್ರ ಹೆಂಗೈತಂತ ನೋಡೋಣ ಬರಲ್ಲ. ಇವರು ನಮ್ಮ ಭಾರತ ರತ್ನ, ಕ್ರಿಕೆಟ್ ಜಗತ್ತಿನ ದಿಗ್ಗಜ, ಕೋಟ್ಯಾಂತರ ಭಾರತೀಯರ ಆರಾಧ್ಯ ದೈವವಾದ ಸಚಿನ್ ತೆಂಡೂಲ್ಕರ್ ಇವರ ಮೇಣದ ಪ್ರತಿಮೆಯನ್ನು ನನಗ ನೋಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದು ಒಂದು ವಿಶೇಷ ಅಂತಾನೆ ಅನ್ಬೋದ್ರಿ. ಜಗತ್ತಿನ ಪ್ರಸಿದ್ಧ ವಿಜ್ಞಾನಿ, ತಮ್ಮ ಸಾಪೇಕ್ಷತಾ ಸಿದ್ಧಾಂತದಿಂದ ವಿಜ್ಞಾನದ ಲೋಕವನ್ನೇ ಬದಲಿಸಿದ ಮಹಾನ್ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಅವ್ರ ಜೊತೆನೂ ನಾನು ನಿಂತು ಫೋಟೋ ತೆಗೆಸ್ಕೊಂಡರಿ. ಇಲ್ಲಿ ನಾವು ಬಾಹ್ಯಾಕಾಶದ ರಹಸ್ಯಗಳನ್ನು ಅನ್ವೇಷಿಸುವ ಸ್ಪೇಸ್ ಇಂಜಿನಿಯರ್ಸ್ ಮತ್ತು ವಿಜ್ಞಾನಿಗಳ ಮೇಣದ ಪ್ರತಿಮೆಗಳನ್ನು ಕೂಡ ನೋಡಬಹುದು. ಇಲ್ಲಿಯ ಪ್ರತಿಯೊಂದು ಮೂರ್ತಿಯು ಎಷ್ಟು ಜೀವಂತವಾಗಿ ಕಾಣಿಸ್ತಿತ್ತಂದ್ರ ಒಂದು ಕ್ಷಣ ಅವರು ನಮ್ಮ ಮುಂದೆ ಖರೇನ ನಿಂತಾರೇನೋ ಅನ್ನುವಂಥ ಭ್ರಮೆ ಮೂಡಿ ಆಶ್ಚರ್ಯ ಆಗ್ತೈತ್ರಿ. ಅಷ್ಟೇ ಅಲ್ರಿ ಬಂಧುಗಳೇ, ಈ ವ್ಯಾಕ್ಸ್ ಮ್ಯೂಸಿಯಂ ಒಳಗ ಕೇವಲ ಪ್ರಸಿದ್ಧ ವ್ಯಕ್ತಿಗಳ ಪ್ರತಿಮೆ ಅಷ್ಟೇ ಅಲ್ರಿ, ಮುಂದೆ ಸಾಗಿದಂತೆ ನಾವು ಪ್ರವೇಶಿಸಿದ್ದು ಒಂದು ಅದ್ಭುತವಾದ ಮಾಯಾಲೋಕ. ಕತ್ತಲೆಯ ವಾತಾವರಣ, ಭಯ ಹುಟ್ಟಿಸುವ ಅಲಂಕಾರಗಳು, ವಿಚಿತ್ರವಾಗಿ ಕಾಣುವ ಗೊಂಬೆಗಳು ಮತ್ತು ಮೇಣದ ಪ್ರತಿಮೆಗಳು, ಬೆಳಕು ನೆರಳಿನ ಅದ್ಭುತ ಸಂಯೋಜನೆ ಎಲ್ಲಾನು ಕೂಡಿ ಒಂದು ಕ್ಷಣ ನಾವು ಯಾವುದೇ ಭಯಾನಕ ಲೋಕದೊಳಗ ಬಂದಂಥ ಅದ್ಭುತ ಅನುಭವ ಆಗ್ತೈತ್ರಿ. ಇಲ್ಲಿ ಜ್ಞಾನ ಐತಿ, ಕುತೂಹಲನೂ ಐತಿ ಮತ್ತು ಅದಕ್ಕಿಂತ ಹೆಚ್ಚಾಗಿ ಒಂದು ಅದ್ಭುತ ಅನುಭವ. ಇದ ನೋಡ್ರಿ ಮೇಡಮ್ ಟ್ಯೂಸಾಡ್ ವ್ಯಾಕ್ಸ್ ಮ್ಯೂಸಿಯಂನ ವಿಶೇಷತೆ. ಇಲ್ಲಿ ಇತಿಹಾಸ, ಕ್ರೀಡೆ, ವಿಜ್ಞಾನ, ಮನರಂಜನೆ ಮತ್ತು ರೋಮಾಂಚನ ಎಲ್ಲ ಒಂದಾ ಜಗದೊಳಗ ನೋಡ್ಲಿಕ್ಕೆ ಸಿಗುವಂಥ ಸುಂದರ ಸ್ಥಳ.
ಆತ್ಮೀಯ ಬಂಧುಗಳೇ, ನನ್ನ ಈ ವ್ಯಾಕ್ಸ್ ಮ್ಯೂಸಿಯಂನ ವಿಡಿಯೋ ನೋಡಿದ ನಂತರ ನಿಮಗ ಯಾವ ಮೇಣದ ಪ್ರತಿಮೆ ಇಷ್ಟ ಆಯ್ತು ಅಂತ ಹೇಳಿ ಕಾಮೆಂಟ್ ಒಳಗೆ ತಿಳಿಸ್ರಿ. ಮತ್ತು ನನ್ನ ಈ ವಿಡಿಯೋ ನಿಮ್ಗ ಚಲೋ ಅನ್ಸಿದ್ರ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ಇಂತಹ ಇನ್ನಷ್ಟು ಅದ್ಭುತ ಪ್ರವಾಸಗಳನ್ನು ನಮ್ಮ ಜೊತೆ ನೋಡ್ಲಿಕ್ಕೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡ್ರಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಒಂದು ಲೈಕ್ ಮತ್ತು ಕಾಮೆಂಟ್ ನನ್ನ ಮುಂದಿನ ಪ್ರವಾಸದ ವಿಡಿಯೋ ಮಾಡ್ಲಿಕ್ಕೆ ದೊಡ್ಡ ಪ್ರೇರಣೆ ಆಗ್ತೈತ್ರಿ. ಧನ್ಯವಾದಗಳು.